ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಅಮ್ಮ ಹಲಸಿನಕಾಯಿ ಕಬಾಬ್ ಮಾಡೋಣ ಅಂತ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ ನಾನು ತಗೊಂಡಿದ್ದೀನಿ. ಮತ್ತು ಕಾರ್ನ್ಫ್ಲೋರ್ ಮತ್ತು ಕಬಾಬು ಪುಡಿದು ಮಸಾಲ ತಗೊಂಡಿದ್ದೀನಿ. ನಾನು 2 ಶುಂಠಿ ಬೆಳ್ಳುಳ್ಳಿ ಪ್ಯಾಕೆಟ್ ತಗೊಂಡಿದ್ದೀನಿ. 2 ಫುಲ್ ಹಾಕ್ಬೇಕಾ? 1 ಫುಲ್ಲು. ಇವಾಗ ನಾನು 1 ಫುಲ್ಲು ನಿಂಬೆಹಣ್ಣು ತಗೊಂಡು ಅರ್ಧ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಬೇಕಿಲ್ಲಾಂದರೆ ಜಾಸ್ತಿ ಕಹಿ ಆಗುತ್ತೆ, ತಿನ್ನೋಕ್ಕಾಗಲ್ಲ. ಕಟ್ ಮಾಡಮ್ಮ. ಇವಾಗ ನಿಂಬೆಹಣ್ಣ ಅರ್ಧ ನಾನು ಕುಯ್ಕೊಂಡೆ. ಮೊಟ್ಟೆ ತಗೊಂಡಿದ್ದೀನಿ. ಎಷ್ಟು ಮಾತಾಡಬೇಕು? ಎಷ್ಟು ಮೊಟ್ಟೆ ಹೊಡೆದಾಕ್ಬೇಕಮ್ಮ? ನಾವು 2 ಮೊಟ್ಟೆ ಹೊಡ್ಕೋಬೇಕು. ಇವಾಗ ಕೈಯಿಂದಲೇ ಮಿಕ್ಸ್ ಮಾಡ್ತೀನಿ ನಾನು. ಇದು ಹೊಡೆದಾಕಣ. ಕನ್ನಡ ತಿಸೋದು ಬರತ್ತಲ್ಲಮ್ಮ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇವತ್ತು ನನ್ನ ತಂದಿದ್ದು ನಮ್ಮ ಅಮ್ಮನ ಫ್ರೆಂಡ್ ಕೊಟ್ಟು ಕಳಿಸಿದ್ರು. ಅದಕ್ಕೆ ನನ್ನ ತಂದೆ ಕಟ್ ಮಾಡಿಕೊಟ್ಟಿದ್ರು ಸಣ್ಣಾಗಿ. ಅದನ್ನ ಹಾಕೋದು. ಇದು ಹಲಸಿನಕಾಯಿ ಕಬಾಬ್ ಮಾಡ್ತಾಯಿದ್ದೀವಿ. ಬೇಕಾದ್ರೆ ನೀವು ಮಾಡಿ ನೋಡಿ, ಮನೇಲಿ ಸೂಪರಾಗಿರುತ್ತೆ. ನಾನೊಂದು 2-3 ಸತಿ ತಿಂದಿದ್ದೀನಿ. ನೀಟಾಗಿ ಒಂದೊಂದಕ್ಕೂ ಈ ಥರ ನೀಟಾಗಿ ಬರೋ ಹಾಗೆ ನಾವು ಕಲಿಸ್ಕೊಡೋಣ. ನೀಟಾಗಿ ಕಲಿಸ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಹಸಿ ಅಂಕೆ ಬರುತ್ತೆ. ನೀಟಾಗಿ ಕಲಿಸ್ಕೊಂಡ್ರೆ ಎಲ್ಲದಕ್ಕೂ ನೀಟಾಗಿ ಮಸಾಲೆ ಹಿಡಿಯುತ್ತೆ, ಇಲ್ಲ ಅಂದರೆ ಮಸಾಲೆ ಚೆನ್ನಾಗಿ ಬರೋದಿಲ್ಲ. ಇವಾಗ 1/2 ಅವರ್ ಮ್ಯಾರಿನೇಟ್ ಹಾಕೋಕ್ಕೆ ಇವಾಗ ಸ್ವಲ್ಪ ಮ್ಯಾರಿನೇಟ್ ಆಗೋಕ್ಕೆ ಅಂತ ಮುಚ್ಚಿಡ್ತೀನಿ. ಇವಾಗ ನಾವು ಎಣ್ಣೆ ಕಾಯಿಸ್ಕೊಳ್ಳೋಣ. ಎಣ್ಣೆ ಹಾಕಿ ಎಣ್ಣೆ ಕಾಯೋಕ್ಕೆ ಅಂತ ಇಡ್ತಾ ಇದ್ದೀನಿ. ಸಾಕಮ್ಮ. ಸಾಕು. ಎಣ್ಣೆ ಕಾಯ್ದಿದೆ, ಒಂದೊಂದಾಗಿ ಬಿಡಬೇಕು. ಇವಾಗ ಹತ್ತಿರದಲ್ಲೇ ಇದು ಮಾಡ್ತಾರೆ, ಗಮ್ ಅಂತ ಅಂತೈತೆ. ನಾವು ಎಣ್ಣೆ ಮುಂದೆ ಹುಷಾರಾಗಿ ಬಿಡಬೇಕು. ಅದು ಕಣ್ಣಿಗೆ ಬರುತ್ತೆ. ಈ ಪಕ್ಕದಲ್ಲಿ ನೋಡಿ ಕಬಾಬ್ ಜೊತೆ ಮೊಟ್ಟೆ ಬೇಯಿಸಕ್ಕೆ ಇಟ್ಟಿದ್ದೀನಿ. ಘಮ್ ಎನ್ನುತ್ತಿದೆ. ತಿಂದಾಗ ಚೆನ್ನಾಗಿ ಬರುತ್ತೆ ಇಲ್ವಾ ಅಂತ ಯಾರೂ ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮು ಟ್ರೈ ಮಾಡ್ತಾ ಇದ್ದೀನಿ. ಅಮ್ಮ ಹೇಳ್ಕೊಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ, ಅಮ್ಮ ಅಂತೂ ಚೆನ್ನಾಗಿ ಮಾಡ್ತಾರೆ. ನಾನು ಹೇಗೆ ಮಾಡ್ತೀನಿ ಅಂತ ಗೊತ್ತಾಯ್ತಿಲ್ಲ. ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡಿ, ಚೆನ್ನಾಗಿ ಮಾಡಿಸಿ. ನೀವು ತಿಂದು ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ಎಲ್ಲವೂ ಚೆನ್ನಾಗಿ ತಿಂದವೆ ತೆಗಿತೀನಿ. ನೀಟಾಗಿ ಎಣ್ಣೆ ಸೋರಿಸ್ಕೋಬೇಕು.
ಹೇಗೆ ಬಂದಿದೆ ಅಂತ ಒಂದು ತಾನು ನೋಡ್ತೀನಿ. ಉಪ್ಪ ಮತ್ತೆ ಅದನ್ನು ನೋಡಿ